ವಿಧಾನ ಪರಿಷತ್ ಚುನಾವಣೆ ಬಳಿಕ ಬಿಜೆಪಿಯಲ್ಲಿ ದೊಡ್ಡ ಬಿರುಗಾಳಿ ಎದ್ದಿದೆ. ಇದ್ದ 2 ಸ್ಥಾನವನ್ನು ಬಿಜೆಪಿ ಗೆದ್ದಿದ್ರು ಕೂಡ ಕೆಲವರ ಅಡ್ಡ ಮತದಾನದಿಂದ ಜೆಡಿಎಸ್ ಸೋತು ಅದು ಕಾಂಗ್ರೆಸ್ಗೆ ಲಾಭ ಆಗಿದೆ. ಬಿಜೆಪಿ ಜೆಡಿಎಸ್ 2 ಮೈತ್ರಿಯಾಗಿದ್ರು ಕೂಡ 2 ಪಕ್ಷಗಳ ಕೆಲ ಶಾಸಕರು ಅಡ್ಡ ಮತದಾನ ಮಾಡಿ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಗೆಲುವಿಗೆ ದಾರಿ ಮಾಡಿಕೊಟ್ಟಿದ್ರು. ಆದರೆ ಅಡ್ಡ ಮತದಾನ ಮಾಡಿದವರು ಯಾರೆಂದು ಇನ್ನೂ ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ. ಆದರೆ ಈ ವಿಚಾರ ಬಿಜೆಪಿಯಲ್ಲಿ ನಾಯಕತ್ವ ಬುಡವನ್ನೇ ಅಲ್ಲಾಡಿಸಿದೆ. ವಿಜಯೇಂದ್ರ ಹಾಗೂ ಅಶೋಕ್ ಅಧ್ಯಕ್ಷ ವಿಪಕ್ಷ ನಾಯಕರಾಗಿ ಸಮರ್ಥವಾಗಿ ಶಾಸಕರನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ. ಹೀಗೆ ಆದರೆ ಮುಂದೆ 2028ರ ಚುನಾವಣೆಯಲ್ಲಿ ಗೆಲ್ಲೋದು ಕಷ್ಟ ಅನ್ನೋ ಅಭಿಪ್ರಾಯ ವ್ಯಕ್ತವಾಗಿದೆ. ಬಿಜೆಪಿಯಿಂದ ದೊಡ್ಡ ನಾಯಕರೂ ಇಲ್ಲ, ವಿಜಯೇಂದ್ರಗೆ ಯಾರೂ ಸಪೋರ್ಟ್ ಮಾಡ್ತಿಲ್ಲ. ಇದೇ ದೊಡ್ಡ ತಲೆನೋವಾಗಿದೆ. ಯತ್ನಾಳ್ನಂತ ಗಟ್ಟಿಯಾಗಿ ಮಾತನಾಡೋ ನಾಯಕ ವಿಜಯೇಂದ್ರ ಯಡಿಯೂರಪ್ಪ ವಿರುದ್ಧ ಮಾತಾಡಿ ಪಕ್ಷದಿಂದಲೇ ಆಚೆ ಹೋದ್ರು. ಈಗ ಅವರೇ ಬೇಕೆಂದು ಬಿಜೆಪಿಯಲ್ಲಿ ಅನೇಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಯತ್ನಾಳ್ ಆಪ್ತ ಕುಮಾರ್ ಬಂಗಾರಪ್ಪ ಮತ್ತೆ ಯತ್ನಾಳ್ ಬೇಕು, ವಿಜೇಂದ್ರ ಹೊಂದಾಣಿಕೆ ರಾಜಕೀಯ ಅಂತ ಸಿಟ್ಟಾಗಿದ್ದಾರೆ. ಯತ್ನಾಳ್ ತಪ್ಪನ್ನು ಕ್ಷಮಿಸಿ ಅವರನ್ನು ಕರೆದುಕೊಂಡು ಬಂದು ವಿಪಕ್ಷ ನಾಯಕರನ್ನಾಗಿ ಮಾಡಬೇಕು ಅಂದಿದ್ದಾರೆ. ಅದರಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಡ ತನ್ನ ತೀರ್ಮಾನವನ್ನ ಎಷ್ಟು ಸೂಕ್ಷ್ಮವಾಗಿ ಮಾಡ್ತಾನೆ ಅಂತಕ್ಕಂಥ ತೀರ್ಮಾನವನ್ನ ಈ ವಿಧಾನ ಪರಿಷತ್ತಿನ ಚುನಾವಣೆ ತೋರಿಸಿದೆ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಒಂದು ಕಡೆಗೆ ವಿಪ್ ಕೊಟ್ಕೊಂಡು ನಾವು ಇದನ್ನು ಗೆದ್ದೇ ತೀರಬೇಕು ಅಂತಲ್ಲಿ ಕ್ರಾಸ್ ವೋಟಿಂಗ್ ಆಗೋದು. ನಾನು ಈ ಪಕ್ಷದ ಚಿಹ್ನೆ ಮೇಲೆ ನಾನು ಗೆದ್ದಿದ್ದೀನಿ, ನಾನು ಪ್ರಾಮಾಣಿಕವಾಗಿ ಈ ಪಕ್ಷ ನನಗೆ ಅನ್ನ ಕೊಟ್ಟಿರ್ತಕ್ಕಂಥದ್ದು, ಈ ಪಕ್ಷವನ್ನು ನಾನು ಮುನ್ನಡೆಸ್ಕೊಂಡು ಹೋಗಬೇಕು ಅಂತಕ್ಕಂಥ ವಾದ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಜನಪ್ರತಿನಿಧಿ. ಇದರ ಮಧ್ಯದಲ್ಲಿ ಇವತ್ತು ರಾಜಕಾರಣ ಅಂದರೆ ಇವತ್ತು ಬಿಸ್ನೆಸ್ ಅನ್ನೋ ಮಟ್ಟಕ್ಕೆ ಆಗಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧಗಳು. ಇದನ್ನು ಹ್ಯಾಂಡಲ್ ಮಾಡಿರ್ತಕ್ಕಂಥವ್ರಿಗೆ ನಾನಿವತ್ತು ಪ್ರಶ್ನಿಸಬೇಕಾಗತ್ತೆ ಮತ್ತು ಇದನ್ನು ಅವರು ಉತ್ತರಿಸಬೇಕಾಗತ್ತೆ. ಯಾಕಂದರೆ ಇಟ್ ಈಸ್ ಅ ನಂಬರ್ ಗೇಮ್. ನಮಗೆ ಕ್ಲಿಯರ್ ಕಟ್ಟಾಗಿ ಇವತ್ತು ನಂಬರ್ ಗೇಮ್ ಇತ್ತು. ಇಷ್ಟೇ ಓಟಲ್ಲಿ ನಾವು ಗೆಲ್ತೀವಿ, ಇಷ್ಟೇ ಓಟಲ್ಲಿ ನಾವು ಗೆಲ್ಲಿಸಬೇಕು ನಮ್ಮ ಪರಿಸ್ಥಿತಿಗೆ. ಅದೇ ರೀತಿಯಲ್ಲಿ NDA ಮಿತ್ರ ಪಕ್ಷವಾಗಿರ್ತಕ್ಕಂಥ JDSನ ಅಭ್ಯರ್ಥಿನೂ ಕೂಡ ನಾವು ಗೆಲ್ಸ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿತ್ತು. ಒಂದು ವೇಳೆ ನಮಗೇನಾದ್ರು ಹೆಚ್ಚು ಕಮ್ಮಿ ಆಗಿದ್ರು ಕೂಡ ನಾವು ಟೋಟಲ್ ಫೈಟಲ್ಲಿ ಪ್ರಿಫರೆನ್ಷಿಯಲ್ ಓಟಲ್ಲಾದರೂ ನಾವು ಬರ್ತಕ್ಕಂಥದ್ದಕ್ಕೆ ನಮಗೆ ಎಲ್ಲದಕ್ಕೂ ಕೂಡ ಅವಕಾಶಗಳಿತ್ತು. ಬಟ್ ಈ ಲೆಕ್ಕವನ್ನು ಪೂರ್ಣವಾಗಿ ತಲೆಕೆಳಗ ಮಾಡಿರ್ತಕ್ಕಂಥದ್ದು ನಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸ್ತಕ್ಕಂಥ ಕೆಲಸವನ್ನು ಈ ಪರಿಷತ್ತು ಚುನಾವಣೆ ಮಾಡಿದೆ. ನನ್ನ ವಿನಂತಿ, ನಮ್ಮ ವರಿಷ್ಠರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ಕರ್ನಾಟಕ ರಾಜ್ಯ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಕಾಂಗ್ರೆಸ್ಸಿನ ದುರಾಡಳಿತದಿಂದ, ಕಾಂಗ್ರೆಸ್ಸಿನ ಭ್ರಷ್ಟಾಚಾರದಿಂದ ರಾಜ್ಯದ ಆರ್ಥಿಕ ಪರಿಸ್ಥಿತಿಯಿಂದ ನಲಿಗಿದೆ. ಇವತ್ತು ನಾವು ಕರೆಕ್ಟಾಗಿ ಒಂದು ಡಿಸಿಷನ್ಸ್ನ BJP ಪಕ್ಷ ಇವತ್ತು ತಗೊಂಡ್ರೆ ನಾವು 2028ಕ್ಕೆ ನಡೀತಕ್ಕಂಥ ಚುನಾವಣೆಗೆ ಪೂರ್ಣ ಪ್ರಮಾಣದಲ್ಲಿ ನಾವು ಅಧಿಕಾರಕ್ಕೆ 140-150ವರೆಗೂ ನಾವು ಟಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಾವು ಲೀಡರ್ ಆಫ್ ದ ಅಪೋಸಿಷನ್ಸ್ ಇರ್ಬೋದು, ಅಥವಾ ಕೌನ್ಸಿಲಿನ ಲೀಡರ್ಸ್ ಇರ್ಬೋದು, ಅಥವಾ ರಾಜ್ಯದ ಅಧ್ಯಕ್ಷರ BJP ಪಕ್ಷದ ಅಧ್ಯಕ್ಷ ಸ್ಥಾನ ಇರ್ಬೋದು, ಮತ್ತು ಪದಾಧಿಕಾರಿಗಳನ್ನು ಎಲ್ಲದೂ ಕೂಡ ಇವತ್ತು ನಾವು ಕಾಂಗ್ರೆಸ್ ನೋಡಿ ನಾವೇನು ಮಾಡಬೇಕು ಅಂತೇಳಿ ನಾನು ಅಪೇಕ್ಷೆ ಪಡೋದಿಲ್ಲ. ಆದರೆ BJP ಇವತ್ತು ಏನು ತನ್ನ ಯಶಸ್ಸಿನ ಹಾದಿಯನ್ನು ವೆಸ್ಟ್ ಬೆಂಗಾಲ್ ತೋರಿಸಿದೆ, ಅಸ್ಸಾಮಲ್ಲಿ ತೋರಿಸಿದೆ, ಬಿಹಾರಲ್ಲಿ ಸಮ್ಮಿಶ್ರ ಸರ್ಕಾರಗಳನ್ನ ಜೊತೆಗೂಡಿಸ್ಕೊಂಡು ಮಾಡಿದೆ, ಉತ್ತರ ಪ್ರದೇಶದಲ್ಲಿ ಇದು ಏನು ಮಾಡಿದೆ, ಮತ್ತು ಇವತ್ತು ನಾನಾ ರೀತಿಯಲ್ಲಿ ಇವತ್ತು ಕೇಂದ್ರದ ಸರ್ಕಾರವನ್ನು ಬೆಂಬಲಿಸ್ತಕ್ಕಂಥ ಎಲ್ಲ ನಮ್ಮ ಲೋಕಸಭಾ ಸದಸ್ಯರುಗಳು ಇವತ್ತು ನಮ್ಮ ಪ್ರಧಾನಮಂತ್ರಿಗಳ ವಾದವನ್ನು ಮುಂದಿಟ್ಕೊಂಡು, ದೇಶವನ್ನು ಮುಂದಿಟ್ಕೊಂಡು ಇದು ಮಾಡಿರ್ತಕ್ಕಂಥದ್ದನ್ನು ನಾವು ಕರ್ನಾಟಕದಲ್ಲೂ ಸ್ಥಾಪನೆ ಮಾಡಬೇಕು ಅನ್ನೋದಾದರೆ ಒಂದು ನನ್ನ ರಿಕ್ವೆಸ್ಟು, ಯಾರ್ಯಾರು ಪಕ್ಷದಿಂದ ಹೊರಗಡೆ ಇದ್ದಾರೆ, ಅದರಲ್ಲೂ ವಿಶೇಷವಾಗಿ ಇವತ್ತು ಪ್ರಾಮಾಣಿಕತೆಯನ್ನು ಮತ್ತು ಪಕ್ಷನಿಷ್ಠೆಯನ್ನು ತೋರಿಸಿರ್ತಕ್ಕಂಥ ಯತ್ನಾಳ್ ಅವ್ರನ್ನ ತಗೊಬರ್ಬೇಕು ವಾಪಸ್ ಒಂದು. ಮತ್ತು ಇಂಥವರಿಗೆ ಅವಕಾಶವನ್ನು ವಿರೋಧ ಪಕ್ಷದ ನಾಯಕರನ್ನಾಗಿ ಅವ್ರನ್ನ ಮಾಡ್ತೀರಿ ಅನ್ನೋದಾದರೆ ವೆಲ್ ಆ್ಯಂಡ್ ಗುಡ್, ಬಿಕಾಸ್ ವಿಲ್ ಬಿ ಎ ವೆರಿ ಪವರ್ಫುಲ್ ವಿರೋಧ ಪಕ್ಷದ ನಾಯಕರಾಗಿ ಅವ್ರು ಇರ್ತಾರೆ ಅಂತೇಳಿ ನನ್ನ ಇಚ್ಛೆ ಇದೆ. ನಮ್ಮ ಇಚ್ಛೆನೂ ಕೂಡ ಇದೆ. ಕರ್ನಾಟಕ ಇವತ್ತು ಬಯಸ್ತಾ ಇದೆ ಒಬ್ಬ ಏಬಲ್ ಇವರು ಇರಬೇಕು ಅಂತೇಳಿ. ಅಶೋಕರ ಬಗ್ಗೆ ಮತ್ತೊಬ್ಬರ ಬಗ್ಗೆ ಮಾತನಾಡಬೇಕು ಅಂತಲ್ಲ, ಅವರು ಇರ್ತಕ್ಕಂಥದ್ದು ಒಂದು ಕಡೆಗೆ ಇದ್ದೇ ಇದ್ದಾರೆ, ನಾಯಕರುಗಳಾಗಿ ಇದ್ದಾರೆ. ಆದರೆ ಇವತ್ತು ಯತ್ನಾಳ್ ಅವರು ಕೊಟ್ಟಿರ್ತಕ್ಕಂಥ ಪಕ್ಷನಿಷ್ಠೆ ಏನಿದೆ ಅದನ್ನು ಇದು ಮಾಡಬೇಕು. ಮತ್ತು ಅಲ್ಪ ಸ್ವಲ್ಪ ತಪ್ಪಾಗಿರ್ತಕ್ಕಂಥದ್ದಕ್ಕೆ ಅದಕ್ಕೆ ಒಂದು ಕ್ಷಮಾದಾನ ಥರ
ನಾವು ಎಂಥವ್ರು ಕಾರ್ಯಕರ್ತರೇ ಬೇಕು ಅದನ್ನು ದೊಡ್ಡತನದಿಂದ ನೋಡಿದರೆ ಭಾಳ ಉತ್ತಮ ಆಗುತ್ತೆ ಅಂತ ನನ್ನ ಅನಿಸಿಕೆ. ಮತ್ತು ಯಾವ ಈ ವ್ಯಾಪಾರವನ್ನು, ಈ ಅಡ್ಜಸ್ಟ್ಮೆಂಟ್ ರಾಜಕಾರಣವನ್ನು ಇವತ್ತು ಮಾಡಿಬಿಟ್ಟು ನಮ್ಮ ಪರಿಷತ್ನಲ್ಲಿ ಈ ಥರ ಮುಖಭಂಗವನ್ನು ಮಾಡ್ಕೊಂಡಿದ್ದಾರೆ. ಇದು ಹೆಚ್ಚು ಕಡಿಮೆ ಹಿಂಗೆ ಮಾಡಿದ್ರು ಅಂದರೆ 7 ಸ್ಥಾನವನ್ನು ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರ ಜೊತೆಗೆ ಅಡ್ಜಸ್ಟ್ ಆನಂದೆ ಈ 7 ಇವರು ಕೊಟ್ಟಿದ್ರು ಆಶ್ಚರ್ಯ ಆಗ್ತಿರ್ಲಿಲ್ಲ. ಅಂಥ ಪರಿಸ್ಥಿತಿಯನ್ನು ಇವರು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಇದು ಅಕ್ಷಮ್ಯ. ಇದು ಪಕ್ಷ ವಿರೋಧ ಚಟುವಟಿಕೆಗಳಾಗ್ತವೆ ಯಾರೇ ಕ್ರಾಸ್ ವೋಟ್ ಮಾಡಿದ್ರು. ಮತ್ತು ಇದನ್ನು ಹ್ಯಾಂಡಲ್ ಮಾಡಿರ್ತಕ್ಕಂಥ ಇದನ್ನು ಒಂದು ಆತ್ಮಾವಲೋಕನೂ ಮಾಡಬೇಕಾಗುತ್ತೆ ಮತ್ತು ಇದಕ್ಕೆ ಒಂದು ತನಿಖೆನೂ ಕೂಡ ಆಗಬೇಕಾಗುತ್ತೆ. ಯಾವ ರೀತಿಯಾಗಿ ಈ ಒಂದು ಆಂತರಿಕವಾಗಿರ್ತಕ್ಕಂಥ ನಮ್ಮ ತನಿಖೆ, ಪಕ್ಷದೊಳಗಿನ ತನಿಖೆ ಆಗಬೇಕಾಗುತ್ತೆ. ಹೇಗೆ ಇದು ಆಗಿದೆ, ಡಿರೇಲ್ ಆಗಿದೆ ಅನ್ನೋದನ್ನು ಕೂಡ ಎಕ್ಸ್ಪ್ಲನೇಷನ್ ಕೊಡಬೇಕು. ಇದಕ್ಕೆ ಸ್ವತಃ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಿಟ್ಟಾಗಿದ್ದಾರೆ. ಸಣ್ಣ ಎಲೆಕ್ಷನ್ ಗೆಲ್ಲೋಕೆ ಆಗದಿರೋರು ಮಾತಾಡ್ತಾರೆ. ಯಾರು ಪುಕ್ಷಟೆ ಹೇಳಿಕೆ ಕೊಡ್ತಿದ್ದಾರೋ ಅವರು ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ನಿಂತು ಗೆದ್ದು ತೋರಿಸಲಿ ಅಂತ ಕುಮಾರ ಬಂಗಾರಪ್ಪಗೆ ಕೌಂಟರ್ ಕೊಟ್ಟಿದ್ದಾರೆ. ಇಷ್ಟೇ ಅಲ್ಲ, ಅಡ್ಡ ಮತದಾನ ಮಾಡಿದ ಶಾಸಕರನ್ನು ಧರ್ಮಸ್ಥಳಕ್ಕೆ ಕರೆದುಕೊಂಡು ಹೋಗಿ ಆಣೆ ಪ್ರಮಾಣ ಮಾಡಿಸಲು ವಿಜಯೇಂದ್ರ ಪ್ಲಾನ್ ಮಾಡಿದ್ದಾರೆ. ಧರ್ಮಸ್ಥಳದಲ್ಲೇ ಪಕ್ಷದ ಶಾಸಕರ ಸಭೆ ನಡೆಸಿ ಅಲ್ಲೇ ಪ್ರಮಾಣ ಮಾಡಿಸಲು ವಿಜಯೇಂದ್ರ ಪ್ಲಾನ್ ಮಾಡ್ತಿದ್ದಾರೆ. ಇದಕ್ಕೆ ಬಿಜೆಪಿಯಿಂದಲೇ ವಿರೋಧ ವ್ಯಕ್ತವಾಗಿದೆ. ಕುಮಾರ ಬಂಗಾರಪ್ಪರನ್ನು ಮಾತಾಡಿದ್ದಾರೆ ಸರ್, ಆಮೂಲಾಗ್ರ ಬದಲಾವಣೆ ಆಗೋದು ಬಿಜೆಪಿಯಲ್ಲಿ ವಿಪಕ್ಷ ನಾಯಕನ ಸ್ಥಾನ ಯತ್ನಾಳಿಗೆ ಕೊಡಬೇಕು ಅನ್ನೋದು ಆಗ್ರಹ. ಯಾರಿಗೇನು ಉತ್ತರ ಕೊಡ್ತೀನಿ. ಯಾರು ಪುಕ್ಷಟೆ ಹೇಳಿಕೆ ಕೊಡ್ತಿದ್ದಾರೆ ಅವ್ರವ್ರ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆ ಬರಲಿ, ಅದರಲ್ಲಿ ನಿಂತ್ಕೊಳ್ಳಿ. ಶಾಸಕ ವಿಧಾನಸಭಾ ಚುನಾವಣೆ ಎಲ್ಲ ದೂರದ ಮಾತು. ZPTPನಲ್ಲಿ ನಿಂತು ಗೆದ್ದು ತೋರಿಸ್ಲಿ, ಆಮೇಲೆ ನಮ್ಮ ಅದ್ರ ಬಗ್ಗೆ ಮಾತನಾಡ್ತೀವಿ. ಅವ್ರು ಇವತ್ತು ಪಕ್ಷದಿಂದ ಉಚ್ಚಾಟರಾಗಿರ್ತಕ್ಕಂಥ ನಾಯಕರು. ಅವ್ರ ಬಗ್ಗೆ ನಾನು ಹಾದಿಲಿ ಬೀದಿಲಿ ಮಾತನಾಡೋಕೆ ಹೋಗೋದಿಲ್ಲ. ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತೀನಿ. ರಾಜ್ಯದಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರು ನಮ್ಮ ಶಾಸಕರ ನಡವಳಿಕೆ ಬಗ್ಗೆ ಬಹಳ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಭಾಜಪದ 63 ಶಾಸಕರ ಮೇಲೂ ಕೂಡ ಒಂದು ರೀತಿಯ ಅನುಮಾನ ಹುಟ್ಟಾಕುವಂತ ಕೆಲಸ ಇದರಿಂದ ಆಗಿದೆ. ರಾಜ್ಯದ ಅಧ್ಯಕ್ಷನಾಗಿ ನನಗೂ ಕೂಡ ಈ ಬೆಳವಣಿಗೆ ಸಾಕಷ್ಟು ಬೇಸರವನ್ನು ತಂದಿದೆ. ನೀವು ನಂಬೋದಲ್ಲ, ನಾನು ಇವತ್ತು ಬೆಳಗ್ಗೆ 3 ಗಂಟೆಗೆ ಎದ್ದು ಕೂತಿದೆ. ಯಾಕಂದ್ರೆ ಇದನ್ನ ಒಂದು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನುವ ವಿಚಾರವನ್ನು ಮುಂದೆ ಇಟ್ಕೊಂಡು ನಾನು ಮೊನ್ನೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ನಿನ್ನೆ ಬೆಳಗ್ಗೆ ನಾನು 7 ಗಂಟೆಗೆ ದೂರವಾಣಿ ಕರೆ ಮಾಡಿದ್ದೆ. ರಾಷ್ಟ್ರೀಯ ಅಧ್ಯಕ್ಷರಿಗೆ ಅವರು ಕೂಡ ವಿವರನ ಕೇಳಿದ್ರು. ಇಲ್ಲ ಅಧ್ಯಕ್ಷ, ನಾನು ದೆಹಲಿಗೆ ಬಂದು ನಾನು ಮಾಹಿತಿನ ಕೊಡಬೇಕು ಅಂತೇಳಿ ನಾನು ಮೊನ್ನೆ ಆರ್ ಅಶೋಕರು ಹೋಗ್ತಾ ಇದ್ದೇವೆ. ಇದು ಒಂದು ಭಾಗ. ಮತ್ತೊಂದು ಕಡೆ ಸತ್ಯಶೋಧನಾ ಒಂದು ಸಮಿತಿಯನ್ನು ಕೂಡ ನಾವು ಮಾಡಿದ್ದೇವೆ. CT ರವಿ ಅವರು, ಮಹೇಶ್ ತೆಂಗಿನಕಾಯಿ ಅವರು, ಕೊಳ್ಳೇಗಾಲದ ಮಾಜಿ ಸಚಿವರು ಮಹೇಶ್ ಅಣ್ಣ ಅವರು, ಇದು ಎಲ್ಲವೂ ಕೂಡ ಒಂದು ಕಡೆ ಆದರೆ ನನಗನ್ನಿಸ್ತದೆ ನಾನು ಇವತ್ತು ತೀರ್ಮಾನಕ್ಕೆ ಬಂದಿದ್ದೆ. ನಾನೀಗ ನಮ್ಮ ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ಕೂಡ ಮಾತನಾಡ್ತಿದ್ದೆ. ಗೌಪ್ಯ ಮತದಾನ ಇಲ್ಲಿ ಆಗಿರುವಂಥದ್ದು, ಗೌಪ್ಯ ಮತದಾನ ಆಗಿರುವಂಥ ಪರಿಣಾಮವಾಗಿ ಸತ್ಯಾಸತ್ಯತೆ ಅಂತೂ ಇವತ್ತು ಜನರ ಮುಂದೆ ನಾವು ಇಡಲೇಬೇಕಾಗ್ತದೆ. ಪಕ್ಷದ ಗೌರವವನ್ನು ಕೂಡ ಉಳಿಸಬೇಕಾಗಿದೆ. ಕಾರ್ಯಕರ್ತರಿಗೆ ಇವತ್ತು ನೆಮ್ಮದಿಯನ್ನು ಕೂಡ ತರುವಂಥ ಕೆಲಸ ಆಗಬೇಕಾಗಿದೆ. ನಾನು ಇವತ್ತು ತೀರ್ಮಾನ ಮಾಡಿದ್ದೇನೆ. ನಮ್ಮ ವಿಪಕ್ಷ ನಾಯಕರು ಆರ್ ಅಶೋಕ್ ಅವರು ಕೂಡ ಮಾತನಾಡ್ತಾನೆ. ಅತಿ ಶೀಘ್ರದಲ್ಲೇ ಸಾಧ್ಯ ಆದರೆ ಈ ಮುಂದಿನ ವಾರದಲ್ಲೇ ಧರ್ಮಸ್ಥಳದಲ್ಲೇ ನಮ್ಮ ಶಾಸಕ ಪಕ್ಷ ಸಭೆಯನ್ನು ಕರಿಬೇಕು. ಅಲ್ಲಿ ಕರೆದು ಯಾರಿವತ್ತು ಶಾಸಕರು ತಾಯಿಗೆ ದ್ರೋಹ ಬಗೆಯುವಂಥ ಕೆಲಸವನ್ನು ಮಾಡಿದ್ದಾರೆ, ಅದು ಯಾರೇ ಆಗಿರಲಿ, ನಾವು ಎಷ್ಟೇ ದೊಡ್ಡವರಾದರೂ ಕೂಡ ನಾವೆಲ್ಲರೂ ಕೂಡ ದೇವರನ್ನು ನಂಬತಕ್ಕಂಥವ್ರು. ಇವತ್ತು ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಬರಬೇಕು, ನಾವು ಶಾಸಕ ಪಕ್ಷ ಸಭೆ ಆಗಬೇಕು, ಅಲ್ಲಿ ಸತ್ಯದ ಬಗ್ಗೆ ಗೊತ್ತಾಗಬೇಕು, ಆ ಶ್ರೀ ಕ್ಷೇತ್ರದಲ್ಲಿ ತೀರ್ಮಾನ ಆಗಬೇಕು. ಇದು ನಾನಂತೂ ನಿರ್ಧಾರ ಮಾಡಿದ್ದೇನೆ. ನಾನು ವಿಪಕ್ಷ ನಾಯಕರು ಕೂಡ ಮಾತನಾಡ್ತೇನೆ. ಆ ನಿಟ್ಟಿನಲ್ಲಿ ಅತಿ ಶೀಘ್ರದಲ್ಲೇ ಶಾಸಕ ಪಕ್ಷ ಸಭೆ ಕರಿಬೇಕು ಅಂತೇಳಿ ನಾನು ಈ ಸಂದರ್ಭ ಹೇಳ್ತೇನೆ. ಈ ವಾರದಲ್ಲಿ ಖಂಡಿತ ನಾನು ಪರೀಕ್ಷೆ ಇದೆ ನೋಡಿ, ನನ್ನ ಮನಸ್ಸಾಕ್ಷಿ ಅಂತೂ ಒಪ್ತಾ ಇಲ್ಲ ಇದನ್ನು. ನಾನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಯಾವ ರೀತಿ ಟೀಕೆಗಳು ಬರ್ತಾ ಇದ್ದೇವೆ ನಾನು ನೋಡ್ತಾ ಇದ್ದೇನೆ. ಯಾರು ಕೆಲವು ಜೆನ್ಯೂನ್ ಆಗೂ ಕೂಡ ಟೀಕೆನ ಆಗ್ತದಿಲ್ಲ ಅಂತ ಹೇಳ್ತಿಲ್ಲ, ಆದರೆ ಇದನ್ನೇ ಒಂದು ನೆಪ ಮಾಡಿಕೊಂಡು ಒಂದು ರೀತಿ ಪರೋಕ್ಷವಾಗಿ ದಾಳಿ ಮಾಡ್ತಕ್ಕಂಥ ಕೆಲಸವು ಕೂಡ ಒಂದು ಕುತಂತ್ರ ಕೂಡ ನಡೀತಾ ಇದೆ. ಅದು ಇದೆಲ್ಲವೂ ಕೂಡ ಒಂದು ಕಡೆ ಇರಲಿ. ಇಂಥ ಗಂಭೀರ ಆಗಿರ್ತಕ್ಕಂಥ ಘಟನೆ ನಡೆದಾಗ ಕಾರ್ಯಕರ್ತ ನೋವಾಗ್ತಕ್ಕಂಥ ಸಹಜ.
ಪತ್ರಿಕೆಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಕ್ರಿಯೆ ಬರ್ತಕ್ಕಂಥದ್ದು ಕೂಡ ಸಹಜ. ಅದು ತಪ್ಪು ಅಂತಲೂ ನಾನು ಕೂಡ ಹೇಳ್ತಾ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ಕಾರ್ಯಕರ್ತರ ಪರಿಶ್ರಮದಿಂದ ಬಿಜೆಪಿ ಟಿಕೆಟ್ ಮೇಲೆ ನಿಂತು ಜನರ ಆಶೀರ್ವಾದದಿಂದ ಗೆದ್ದು ಬಂದಿರತಕ್ಕಂಥ ನಮ್ಮ ಶಾಸಕರು ಎಲ್ಲೋ ಒಂದು ಕಡೆ ಇದಕ್ಕೊಂದು ಇತಿಶ್ಯನ್ನು ಹಾಡಲೇಬೇಕಾಗ್ತದೆ. ಹಾಗೆ ನಾನು ಈಗಾಗಲೇ ತೀರ್ಮಾನ ಮಾಡಿದ್ದೇನೆ. ನಾನು ಹಾಗಾಗಿ ಮತ್ತೆ ಈಗ ನಾನು ಮಾನ್ಯ ಆರ್ ಅಶೋಕರು ಕೂಡ ಚರ್ಚೆ ಮಾಡೋದೇನಿಲ್ಲ. ಇದು ಶಾಸಕ ಪಕ್ಷ ಸಭೆ ಧರ್ಮಸ್ಥಳದಲ್ಲೇ ಕರಿಬೇಕು, ಅಲ್ಲೇ ಇತ್ಯರ್ಥ ಆಗಬೇಕು. ಇದು ನಾನು ತೀರ್ಮಾನ ಮಾಡಿದ್ದೆ.